ಸರ್ಕಾರ ವಾಸ ಸ್ಪೀಕರ್ ಸರ್, ನಿಮಗೆ ಒಂದು ನಿಮಿಷ ಟೈಮ್ ಕೊಡ್ತೀನಿ. ನೀವು ಆಂಜನೇಯ ಅವರ ಮಾತಿಗೆ ಒಂದು ಪ್ರತಿಕ್ರಿಯೆ ನೀಡಬೇಕು ಅಂದ್ಕೊಡ್ರಿ. ನಾನು ಸನ್ಮಾನ್ಯ ಆಂಜನೇಯ ಗೌರವಾನ್ವಿತ ಸಚಿವರ ಹೇಳಿಕೆಯನ್ನು ನಾನು ಗಮನಿಸಿದೆ. ಪಾರದರ್ಶಕ ಆಡಳಿತ ಮತ್ತು ಸ್ವಜನ ಪಕ್ಷಪಾತ ಅಂತ ಹೇಳಿದರು. ನಮ್ಮ ಸರ್ಕಾರ ಇದ್ದಾಗ ಯಾವತ್ತೂ ಸ್ವಜನ ಪಕ್ಷ ಆಡಳಿತ ಮಾಡಿಲ್ಲ. ಎಲ್ಲ ವರ್ಗದವರಿಗೆ ಇದು ಯೋಜನೆ ಕೊಟ್ಟಿದ್ವಿ. ಜೊತೆಗೆ ಸಚಿವ ಸಂಪುಟದಲ್ಲಿರ್ಬೋದು, ಅಧಿಕಾರಿಗಳಲ್ಲಿರ್ಬೋದು, ಸಾಕಷ್ಟು ವಿಚಾರವನ್ನು ನಾವು ಸ್ವಜನ ಪಕ್ಷದ ಮಾಡಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಬಹುಶಃ ನಾನು ಈ ಸಮಯ ಇಲ್ಲ, ಮುಂದಿನ ಸಮಯದಲ್ಲಿ ಹೇಳ್ತೀನಿ, ಯಾವ್ಯಾವ ಹುದ್ದೆಯಲ್ಲಿ ಯಾರನ್ನು ಕೂರಿಸಿದ್ದಾರೆ, ಎಲ್ಲಿ ಸ್ವಜನ ಪಕ್ಷ ಆಗಿದೆ, ಜೊತೆಗೆ ಪಾರದರ್ಶಕತೆ ಅಂತ ಹೇಳಿದರು. ಒಂದು ಮಾತನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಂಜನೇಯವರಿಗೆ. ಅರ್ಕಾವತಿ ಬಡಾವಣೆ ಯಾವ ಜಗದೀಶ್ ಶೆಟ್ಟರ್ ಅವರು ಪ್ರತಿಪಕ್ಷದ ನಾಯಕರಾಗಿ ವಿಧಾನಸಭೆ ಒಳಗಡೆ ಪ್ರಸ್ತಾಪ ಮಾಡಿದ ಮೇಲೆ 541 ಎಕರೆ ಡಿನೋಟಿಫಿಕೇಶನ್ ಕೋರ್ಟ್ನಪ್ಪ ಹೇಳ್ತಾರೆ, ಡೂ ಫಾರ್ ಅಂತ ಹೇಳಿ ಅವರು ಒಂದು ನೋಟನ್ನು ಕಳಿಸಿ 541 ಎಕರೆ ಅಕ್ರಮವಾಗಿ ಲೋಕಸಭೆ ಚುನಾವಣೆಗೋಸ್ಕರ ಅಕ್ರಮ ಸಂಪತ್ತನ್ನು ಗಳಿಸೋಕ್ಕೋಸ್ಕರ ಡಿನೋಟಿಫಿಕೇಶನ್ ಮಾಡಿದರೆ. ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಮೇಲೆ ಸೇಡಿನ ರಾಜಕೀಯವನ್ನು ಮಾಡಿ ಯಾವ ಶ್ರೀಗಂಧ ಕಾವಲ್ ಅದು ಈಗಾಗಲೇ ಈ ಹಿಂದೆ ಆ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಏನು ಭೂಮಿ ಇತ್ತು, ಲೀಸ್ ಕ್ಯಾನ್ಸಲ್ ಆಯಿತು. ಇದುವರೆಗೂ ಯಾಕೆ ಈ ಹಿಂದೆ ಯಾಕೆ ಅವ್ರ ಮೇಲೆ ಅದನ್ನ ತನಿಖೆ ಮಾಡಲಿಲ್ಲ? ಈಗ ಕೇಸ್ ಹಾಕ್ಸಿದ ಜಗದೀಶ್ ಶೆಟ್ಟರ್ ಮೇಲೆ ಈ ವಿಧಾನಸಭೆ ಹೊರಗಡೆ ಪ್ರಸ್ತಾಪ ಮಾಡಿದ ಮೇಲೆ ಜಗದೀಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. 1600 ಪತ್ರಗಳು ಕೆಪಿಎಸ್ಸಿಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇದು ಸ್ವಜನ ಪಕ್ಷ ಅಂತಲ್ವಾ? ಇದು ಭ್ರಷ್ಟಾಚಾರ ಅಲ್ವಾ? ಎಲ್ಲಿದೆ ಸರ್ಕಾರದಲ್ಲಿ ಸ್ವಜನ ಪಕ್ಷಪಾತ ಇಲ್ಲ? ಓಕೆ, ನಾನು ನಿಮ್ಮ ಬಳಿಗೆ ಬರ್ತೀನಿ ಸರ್. ಅದಕ್ಕಿಂತ ಮೊದಲು ಶರವಣ ಅವರು ಹೊಸದಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಸರ್. ನೀವು ಬಿಜೆಪಿ ಸರ್ಕಾರವನ್ನು ಕೂಡ ದೂರದಿಂದ ನೋಡಿದ್ದೀರಿ, ಕಾಂಗ್ರೆಸ್ ಸರ್ಕಾರವನ್ನು ಕೂಡ ನೋಡ್ತಾ ಇದ್ದೀರಿ, ಸಭಾಧ್ಯಕ್ಷರು ಹೇಳಿದಂಥ ಮಾತನ್ನು ಕೂಡ ಕೇಳಿದಿರಿ. ಏನು ಅನಿಸ್ತಾ ಇದೆ ನಿಮಗೆ? ಏನು ವ್ಯತ್ಯಾಸ ಇದೆ ಆ ಬಿಜೆಪಿ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ? ಭಿನ್ನಮತ, ಅಧಿಕಾರಕ್ಕೋಸ್ಕರ ಕಿತ್ತಾಟ, ಒಂದು ಭ್ರಷ್ಟರ ಸರ್ಕಾರ. ಏನು ಬಿಜೆಪಿ ಅವರು ದಿನನಿತ್ಯ ಸದ್ದಿಲ್ಲದೆ ಸುದ್ದಿ ಮಾಡ್ತಾ ಇದ್ರು, ತಾವು ಕೂಡ ಗಮನಿಸಿದ್ರಿ. ಆ ಒಂದು ಬಿಜೆಪಿ ಕಿತ್ತಾಟದಲ್ಲಿ ಜನ ಮತ್ತೊಮ್ಮೆ ಹಳೆ ಮನೆಗೆ ಮತ ಕೊಡೋ ಮೂಲಕ ಕಾಂಗ್ರೆಸ್ ಅನ್ನ ಮೂರನೇ ಮಾಡಿಗೆ ವಿಧಾನಸೌಧದಲ್ಲಿ ಅಧಿಕಾರಕ್ಕೆ ತಂದ್ರು. ಆದ್ರೆ ಬಹುಶಃ ಈಗ ಒಂದು ವರ್ಷ 3 ತಿಂಗಳು ಏನಾಗಿದೆ, ಈ 1 ವರ್ಷವರೆಗೂ ನಾವು ಏನೂ ಮಾತಾಡಬಾರ್ದು ಅಂತೇಳಿ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಅಂದ್ರೆ 6 ತಿಂಗಳು ಹನಿಮೂನ್ ಕೊಡೋರು, ನೀವು ಒಂದು ವರ್ಷವರೆಗೂ ಅವ್ರಿಗೆ ಸಮಯವನ್ನು ಕೊಟ್ಟಿದ್ವಿ. ಹೌದು. ಆದ್ರೆ ಈಗೇನು 3 ವರ್ಷ 9 ತಿಂಗಳು ಏನು ಕಾಲಾವಕಾಶ ಇದೆ, ಜನರು ಬೀದಿಗೆ ಈಗ ಹೇಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆಯಾ, ಏನು ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ ಅನ್ನೋದನ್ನ ಪ್ರತಿ ಮನೆಗೆ ಮಾತಾಡ್ಕೊಂತ ಇದ್ದಾರೆ. ಇವರು ಕ್ಷೀರಭಾಗ್ಯ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಏನ್ ಭಾಗ್ಯ ತಂದ್ರು ಕೂಡ ಅದು ಜನರಿಗೂ ಭಾಗ್ಯವಾಗಿ ಪರಿಗಣಿಸ್ತಾ ಇಲ್ಲ. ಅದಂತ ಸತ್ಯ. ಇವತ್ತು ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದಾರೆ. ಈಗ ಉದಾಹರಣೆ ನಿಮ್ಮದು ಒಂದು ಪ್ರಶ್ನೆ ಕೇಳೋದು, ನಿಮಗೆ ಸಿದ್ದರಾಮಯ್ಯನವರ ತಾಕತ್ ಮೇಲೆ ಅನುಮಾನ ಇದೆಯಾ? ಯಾರಿಗೂ ಇಲ್ಲ ಅದರ ಬಗ್ಗೆ. ಖಂಡಿತ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮೇಲೆ ನನಗೆ ಅಪಾರ ಗೌರವ ಇದೆ. ಆದರೆ ಅವರ ಒಂದು ಹಿಂಬಾಲಕರು ಅಂತ ಏನು ಹಿಂಬಾಲಕರ ಅಥವಾ ವರ್ತನ ಇದೆ ಅಂತ ಹೇಳಿ, ಹೌದು, ಅದೇ ಒಂದು ಸರ್ಕಲ್ ಇದೆ. ಅವರನ್ನ ಸುತ್ತು ಕೈ ಕಟ್ಟಾಕಿ ಕೆಲಸ ಮಾಡೋದಕ್ಕೆ ಒಂದು ವ್ಯವಸ್ಥೆ ನಡೀತಾ ಇಲ್ಲ. ಅಲ್ಲೇ ಆದಂತ ಒಂದು ಎಕ್ಸಾಂಪಲ್ಗೆ ನಾನು ಡಾಕ್ಟರ್ ಪರಮೇಶ್ವರ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು DCM ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಜನರಿಂದ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಮಂತ್ರಿಗಳು ಇವತ್ತು ಕೂಡ ಅವರು ಸರಿಯಾದ ನಿಟ್ಟಿನಲ್ಲಿ ಅವರವರ ಒಂದು ಇಲಾಖೆ ವಾರಿ ಕೆಲಸ ಮಾಡ್ತಾ ಇಲ್ಲ. ಆತರ ಏನೋ ಸರಿಯಾದ ರೀತಿಯಲ್ಲಿ ಮಾಡಿದಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರು, ಹಿರಿಯ ರಾಜಕಾರಣಿ, ಬಹಳ ಅನುಭವಸ್ಥರು ಬೆನ್ತಡ್ ಅವರು ಈ ತರ ಒಂದು ಹೇಳಿಕೆಯನ್ನು ಕೊಡೋ ಅವಶ್ಯಕತೆ ಇರಲಿಲ್ಲ. ಇವತ್ತಿನ ಮಾನ್ಯ ಸಚಿವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಒಂದು ಖಾರವಾಗಿ ಪ್ರತಿಕ್ರಿಯೆ ನೀಡುವಂತ ಸಭಾಧ್ಯಕ್ಷರ ಒಂದು ಹಿಂದೆ ಹಿರಿಯ ಒಂದು ಮನಸ್ಸುಗಳ ಒಂದು ವಯಮನಸ್ಸುಗಳ ಒಂದು ಮೂಲ ಇರಬಹುದು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಹಾಗಿದ್ರೆ ಆಂಜನೇಯ ಅವರೇ, ಈಗ ಅವರ ಪ್ರಶ್ನೆ ಜೊತೆಗೆ ನನ್ನ ಒಂದು ಪ್ರಶ್ನೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನ ಇವರು ಕೂಡ ಹೇಳಿದ್ರು, ರೇಣುಕಾಚಾರ್ಯ ಅವರು ಕೂಡ ಹೇಳಿದ್ರು, ಅಥವಾ ಇಡೀ ರಾಜ್ಯ ಜನರಿಗೆ ಗೊತ್ತು ಸಿದ್ದರಾಮಯ್ಯನವರ ಏನು ಚರಿತ್ರೆ ಏನು, ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ತಾಕತ್ತೇನು ಅನ್ನುವಂಥದ್ದು. ಸಿದ್ದರಾಮಯ್ಯನವರನ್ನ ಅವರಷ್ಟಕ್ಕೆ ಸಲೀಸಾಗಿ ಕೆಲಸ ಮಾಡೋದಕ್ಕೆ ನಿಮ್ಮ ಪಕ್ಷದಲ್ಲಿ ಕೆಲವರು ಬಿಡ್ತಾ ಇಲ್ವಾ ಅಂತ, ಅಥವಾ ಯಾರಾದರೂ ಮೇಲೆ ಬಂದರೆ ತನಗೆ ಭಯ ಅಥವಾ ಏನಾದರೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹಿನ್ನಡೆಯಾಗಬಹುದು ಅಂತ ಭಯ ಏನಾದರೂ ಸಿದ್ದರಾಮಯ್ಯನವರಿಗೆ ಕಾಡ್ತಿದೆಯಾ, ಅಥವಾ ನಿಮ್ಮಂಥ ಬಲಿಷ್ಠ ಮಂತ್ರಿಗಳು ಸಿದ್ದರಾಮಯ್ಯನವರಿಗೆ 100% ಸಾಥ್ ಕೊಡ್ತಾ ಇಲ್ವಾ? ಏನು ಸರ್? ಈಗ
ಮುಖ್ಯಮಂತ್ರಿಗಳಿಗೆ ಯಾರ ಭಯವೂ ಇಲ್ಲ, ಏನಿಲ್ಲ, ನಿರ್ಭಯವಾಗಿ ಅವರ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇರ್ಬೋದು, ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ಓಕೆ, ನೀವು ಹೇಳಿದಂಗೆ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಕೂಡ ಇಲ್ಲ. ಈಗ ಶ್ರೀಮಾನ್ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ರು ಈ ಸರ್ಕಾರ ಪಾರದರ್ಶಕವಾಗಿಲ್ಲ ಅಂತಂದೇಳಿ. ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅರ್ಕಾವತಿಯ ಏನು ಡಿನೋಟಿಫಿಕೇಶನ್ ಆಗಿದೆ ಅದು ತನಿಖೆ ಆಗಬೇಕು ಅಂತ ಹೇಳಿದರು. ಆದರೆ ಸಿದ್ದರಾಮಯ್ಯನವರು ಎಂಥ ತನಿಖೆಗೂ ಕೂಡ ನಾನು ಸಿದ್ಧನಿದ್ದೀನಿ ಅಂತೇಳಿ ನ್ಯಾಯಾಂಗ ತನಿಖೆಗೆ ಆಜ್ಞೆ ಮಾಡಿದ್ದಾರೆ. ಶ್ರೀಮಾನ್ ರೇಣುಕಾಚಾರ್ಯ ಅವರ ಗುರು, ಅವರ ಅಧಿನಾಯಕ ಶ್ರೀಮಾನ್ ಯಡಿಯೂರಪ್ಪನವರು ಹೇಳಿದರು, ಮುಖ್ಯಮಂತ್ರಿಗಳು ಈ ರೀತಿಯ ಡಿನೋಟಿಫಿಕೇಶನ್ ಮಾಡ್ತಕ್ಕಂಥದ್ದು ಅವರ ಪರಮಾಧಿಕಾರ, ಮಾಡಿರೋದು ತಪ್ಪಿಲ್ಲ ಅಂತಂದು ಹೇಳಿದರು. ಅವರು ಅದನ್ನು ಓದಿದಾರೋ ಇಲ್ಲ ಗೊತ್ತಿಲ್ಲ, ನೋಡ್ಕೊಳ್ಳಿ. ಈಗ ತನಿಖೆಗೆ ಅದನ್ನು ಆಜ್ಞೆ ಮಾಡಿದ್ರಿಂದ ತನಿಖೆಯಿಂದ ಬರಲಿ ಹೊರಗೆ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು, ಆ ತಪ್ಪು ಆಗಿದ್ನೆ ಅಂದರೆ ಅದರ ಶಿಕ್ಷೆಯನ್ನು ನಾನು ಅನುಭವಿಸಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಯಾವ ಅಪರಾಧವನ್ನು ಕೂಡ ಮಾಡಲಿಕ್ಕೆ ಇಲ್ಲಿ ಎಡೆ ಮಾಡಿಕೊಡ್ತಕ್ಕಂಥ, ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಆಡಳಿತವನ್ನು ನಾವು ನಡೆಸೋದು ಇಲ್ಲ. ಮುಖ್ಯಮಂತ್ರಿಗಳು ಭಾಳ ಸ್ವಚ್ಛವಾದಂಥ ಪ್ರಾಮಾಣಿಕವಾದಂಥ ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಇವರು ಪಕ್ಷಪಾತ ಇಲ್ಲ ಅಂತಂದು ಹೇಳಿದರು. ಇವರ ಸರ್ಕಾರದಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಮಂತ್ರಿಗಳಿದ್ರು, ಎಷ್ಟು ಜನ ಮುಸ್ಲಿಂ ಮಂತ್ರಿಗಳಿದ್ರು. ಬ್ಯಾಕ್ವರ್ಡ್ ಹೇಳಿದ್ರು, ಅದೇನೋ ಒಂದು ಆದೇಶ ಮಾಡಿದರು, ಮಕ್ಕಳನ್ನ ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಮಕ್ಕಳಿಗೆ ವಿದೇಶಕ್ಕೆ ಕಳಿಸ್ತೀವಿ ಅಥವಾ ಟೂರ್ ಕಳಿಸ್ತೀವಿ, ಅದು ವಿತ್ಡ್ರಾ ಮಾಡಿದರು, ಮತ್ತೆ ಮಾಡಿದರು ಅಂತೇಳಿ. ಅದೇನು ಅಪರಾಧನ? ಅದು ಮಾಡಿರ್ಬೋದು, ಮತ್ತೆ ಆದೇಶ ಪುನರ್ ಆದೇಶ ಮಾಡಿರ್ಬೋದು. ಆದರೆ ಇವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ, 5 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಪಡಿತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳೇನು ಓದ್ತಾ ಇದ್ರಲ್ಲ, ಅವ್ರು ಫೀಸ್ ಕಟ್ಟಕ್ಕಾಗಿರಲಿಲ್ಲ. 160 ಕೋಟಿಯನ್ನು ಬಾಕಿ ಇಟ್ಟೋಗಿದ್ರು. 160 ಕೋಟಿಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ಯಾವ ವರ್ಗದವರಿಗೂ ಕೂಡ ಇಲ್ಲ ಅನ್ಯಾಯ ಆಗಲಿಕ್ಕೆ ನಾವು ಬಿಟ್ಟಿಲ್ಲ. ಕ್ಷೀರಭಾಗ್ಯ ಇರಬಹುದು, ಅನ್ನಭಾಗ್ಯ ಇರಬಹುದು. ಇವತ್ತು ಸಾಲವನ್ನ ಮುನ್ನಾ ಮಾಡಿದ್ವಿ, ಕೇಳಿ, ಸಾಲವನ್ನ ಮುನ್ನಾ ಮಾಡಿದ್ವಿ. ವಿವಿಧ ಕಾರ್ಪೊರೇಷನ್ ನಲ್ಲಿ ಇದ್ದಂತ ಸಾಲ ಬರೀ SC ST ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ, ಲಿಂಗಾಯತರು ಕೂಡ ಮಾಡಿದ್ರು, ಒಕ್ಕಲಿಗರು ಕೂಡ ಮಾಡಿದ್ರು, ಹರಿಜನರು ಮಾಡಿದ್ರು, ಕುರುಬರು ಮಾಡಿದ್ರು, ತಳವಾರರು ಮಾಡಿದ್ರು. ಎಲ್ಲಾ ವರ್ಗದ ಬಡವರು ಮಾಡಿದಂತ ಸಾಲವನ್ನ, ವಿವಿಧ ಕಾರ್ಪೊರೇಷನ್ ಅಲ್ಲಿ ಮಾಡಿದಂತ ಸಾಲವನ್ನ ಮನ್ನಾ ಮಾಡಿದ್ದೇವೆ. ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಯಾವ ಮಾತನ್ನ ಜನರಿಗೆ ಕೊಟ್ಟಿದ್ವಿ, ಯಾವ ಭರವಸೆಯನ್ನು ನುಡಿದ್ವಿ, ಆ ಭರವಸೆಯನ್ನ ಈಡೇರಿಸುವತ್ತ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಮಾನ್ಯ ಸಭಾಧ್ಯಕ್ಷರು ಯಾಕೆ ಕೊಡಕ್ಕಾಗಲಿಲ್ಲ ನಿಮಗೆ? ಮಾನ್ಯ ಸಭಾಧ್ಯಕ್ಷರು ಹೇಳ್ತಾರೆ, ನನ್ನ ಪತ್ರವನ್ನೇ ಅಂಡಿಗೆ ಹಾಕಿ ಕೂರುತ್ತಾರೆ, ನನ್ನ ಪತ್ರವನ್ನ ಅಂಡಿಗೆ ಹಾಕಿ ಕೂರುತ್ತಾರೆ ಅಂತ ಹೇಳಿ ಸಭಾಧ್ಯಕ್ಷರೇ ಖಾರವಾಗಿ ಇಂತ ಒಂದು ಪ್ರತಿಕ್ರಿಯೆ ಕೊಡಬೇಕಾಗಿದ್ರೆ ಅಲ್ಲಿ ಎಷ್ಟು ಅದ್ರ ಒಳ ರಾಜಕೀಯಗಳು ಏನ್ ನಡೀತಾ ಇದೆ, ಅಲ್ಲಿ ಯಾವ ತರ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದು ನಮಗೂ ಕೂಡ ಅರ್ಥ ಆಗ್ಬೇಕಲ್ಲ. ಮಾನ್ಯ ಸಚಿವರೇ, ನೀವು ಒಬ್ಬರು ಸರಿಯಾಗಿ ಕೆಲಸ ಮಾಡ್ಬಿಟ್ರೆ ಆಯ್ತಾ? ಎಲ್ರು ಕೂಡ ನಡಿಬೇಕಲ್ಲ. ಸನ್ಮಾನ್ಯ ಆಂಜನೇಯನವರೇ, ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದ್ರು, ಈ ನೋಟಿಫಿಕೇಶನ್ ಮುಖ್ಯಮಂತ್ರಿಗಳ ಪರಮಾಧಿಕಾರಿ ಇದೆ, ನಾನು ಒಪ್ತೀನಿ, ನಿಜ. ಆದ್ರೆ ಅದೇ ಕಡತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇದ್ದಾಗ ಅವ್ರಿಗೆ ಬಂದು ತಾವು ಅದನ್ನು ವಾಪಸ್ ಕಳಿಸಿದ್ರು. ತಾವುಗಳು ವಿಧಾನಸಭೆಯಲ್ಲಿ ತಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಒಂದೇ 1 ಗುಂಟೆ ನಾನು ಡಿನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ 541 ಎಕರೆ ಮಾಡಿದಿರಾ? ಇದು ತಪ್ಪು ತಾನೆ? ನೀವು ಒಪ್ಕೋಬೇಕಾಯ್ತು. ಮೊದಲು ಯಾಕೆ ಒಪ್ಪ ಹೇಳಿಲ್ಲ? ಈಗ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ, ಎಲ್ಲ ತನಿಖೆ ಸಿದ್ಧ ಅಂತ ಹೇಳ್ತೀರಿ. ನೋಡಿ, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ತಾವು ಹೇಳಿದ್ರಿ, ಕ್ರಿಶ್ಚಿಯನ್ ಕ್ರೈಸ್ತರು ಮುಸಲ್ಮಾನ್ ಹೇಳಿದ್ರಿ. ನಾವು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಡಿದ್ವಿ, ಮುಸಲ್ಮಾನರಿಗೆ ಮಂತ್ರಿ ಸ್ಥಾನ ಕೊಟ್ವಿ. ನಾವು ಯಾವುದೇ ವರ್ಗದವರ ಪರ, ಸನ್ಮಾನ್ಯ ಯಡಿಯೂರಪ್ಪನವರು ಕೇವಲ ವೀರಶೈವ ವರ್ಗದ ನಾಯಕರಾಗಿ ಕೆಲಸ ಮಾಡಲಿಲ್ಲ, ಎಲ್ಲ ವರ್ಗದವರಿಗೆ ನ್ಯಾಯ ಕೊಟ್ಟಂತ ಕೆಲಸ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತರು, ಯಾವ ಮುಸಲ್ಮಾನರು ತಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀರಿ, ಹಸ್ಬವನ 50 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಹಸ್ಬವನ ಕಳಿಸಿದ್ವಿ. ಯಾವ ಕುರುಬ ಸಮಾಜ ಇರಬಹುದು, ಸಮಾಜ ಇರಬಹುದು, ಸಮಾಜ ಇರಬಹುದು, ಉಪ ಸಮಾಜ ಇರಬಹುದು, ಮಾದಿಗ ಸಮಾಜ ಇರಬಹುದು,
ಎಲ್ಲ ಸಮಾಜಗಳಿಗೆ ಸಾಮಾಜಿಕ ಒಬ್ಬ ನ್ಯಾಯ ಕ್ರಿಶ್ಚಿಯನ್ ಕೊಡುವುದು ಮಂತ್ರಿ ಭಾರತೀಯ ಇದ್ದಾರೆ. ಜನತಾ ಪಾರ್ಟಿ ಸರ್ಕಾರ ಓಕೆ, ಸರಿ, ಸರಿ. ನೇರವಾಗಿ ಘಂಟಾಘೋಷ ಓಕೆ 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 ಇಲ್ಲಿ ಒಂದೇ ಒಬ್ಬ ಒಂದು ಪ್ರಶ್ನೆ ನಾನೀಗೊಂದು ಬ್ರೇಕ್ ತಗೊಳ್ತೀನಿ. ಹಾಗಿದ್ರೆ ಒಬ್ಬ ಕ್ರೈಸ್ತ ಹಾಗಿದ್ರೆ ಮಂತ್ರಿ ಇರ್ಲಿಲ್ಲ. ಹಾಗಿದ್ರೆ ಮಾನ್ಯ ಸಚಿವರೇ ಹಾಗಿದ್ರೆ ನೀವು vote ನೀ- bank ರಾಜಕಾರಣ ಮಾಡ್ತೀರಿ. ಇಲ್ಲ ಆ ಸಮಾಜದ ಒಂದು ನಿಮಿಷ ನೀವು ಬಿಜೆಪಿ ಸರ್ಕಾರ ಇರುವಾಗ ಏನೆಲ್ಲ ಅಭಿವೃದ್ಧಿ ಮಂತ್ರಗಳನ್ನ ಮಾಡಿದ್ರಿ ನೀವು ಹೇಳಿದ್ರಿ. ಅಭಿವೃದ್ಧಿ ಮಾಡಿದ್ರಿ. ಮಾಡಿದ್ರಿ. ಅದೇ ರೀತಿ ಅವರೇನು ಅಭಿವೃದ್ಧಿ ಮಾಡಿದ್ರು ಅದನ್ನು ಕೂಡ ಹೇಳ್ಕೊಂಡ್ರಿ. ಆಮೇಲೆ ಅವರು ಏನು ಭ್ರಷ್ಟಾಚಾರಗಳನ್ನು ಮಾಡಿದ್ರು ಅದನ್ನು ನೀವು ಹೇಳಿದ್ರಿ, ನೀವೇನು ಮಾಡಿದ್ರಿ ಅದನ್ನು ಕೂಡ ಹೇಳಿದ್ರಿ. ಸೊ ಹಾಗಿರುವಾಗ ಬಹಳ ಸ್ಪಷ್ಟ, ಕಾಗೋಡು ತಿಮ್ಮಪ್ಪ ಅವರು ಹೇಳಿದ್ದಿಷ್ಟೇ, ಬಿಜೆಪಿ ಏನಿತ್ತು ಅದಕ್ಕಿಂತ ಏನು ವ್ಯತ್ಯಾಸ ಇದೆ ಈ ಸರ್ಕಾರದಲ್ಲಿ ಅನ್ನುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಮಂತ್ರಿಗಳೇ. ಹಾಗಿದ್ರೆ ಸ್ಪೀಕರ್ ಅವರು ಹೇಳಿದ್ದು ಯಾಕೆ, ಏನಿತ್ತು, ಕಿವಿ ಹಿಂಡುವಂಥ ಪ್ರಶ್ನೆನಾ, ಅಥವಾ ನೇರವಾಗಿ ಈ ಸರ್ಕಾರ ಹೋಗ್ತಾ ಇರುವಂಥ ದಿಕ್ಕು ದೆಸೆ ಇದೆಯಲ್ಲ ಅದರ ಬಗ್ಗೆ ಅಸಮಾಧಾನ ಇದೆಯಾ, ಅಥವಾ ಅವರ ಆ ಹೇಳಿಕೆ ಹಿಂದೆ ಒಂದು ರಾಜಕೀಯ ಉದ್ದೇಶ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು ಬ್ರೇಕ್ ಆದ ನಂತರ. ಥ್ಯಾಂಕ್ ಯು ವೆರಿ ಮಚ್.